ಕೊಲಂಬೋದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಪಾಕಿಸ್ತಾನ ಶ್ರೀಲಂಕಾದ 5 ರನ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಂಡಿದೆ. ಹೀಗೆ ಪಾಕಿಸ್ತಾನ ಶ್ರೀಲಂಕಾದ ಈ ಪಂದ್ಯದಲ್ಲಿ 5 ರನ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಂಡರೂ ಕೂಡ ಇದೀಗ ಪಾಕಿಸ್ತಾನ T20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಎಂಟ್ರಿ ಕೊಡದೆ T20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದಿದೆ. ಹಾಗಾದ್ರೆ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಈ ರೋಚಕ ಪಂದ್ಯ ಹೇಗಿತ್ತು? ಇನ್ನು ಶ್ರೀಲಂಕಾದ ಎದುರಿನ ಪಂದ್ಯದಲ್ಲಿ ಪಾಕಿಸ್ತಾನ ಸೋಲನ್ನು ಕಂಡ ಬಳಿಕ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಆಗಾ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾ ಈ ಬಾರಿ T20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಕೊಲಂಬೋದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಶ್ರೀಲಂಕಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತ ಪಾಕಿಸ್ತಾನ ನಿಗದಿತ 20 ಓವರ್ನಲ್ಲಿ 8 ವಿಕೆಟ್ ಅನ್ನು ಕಳೆದುಕೊಂಡು 212 ರನ್ಗಳನ್ನ ಹೊಡೆಯಿತು. ಪಾಕಿಸ್ತಾನ ತಂಡದ ಪರವಾಗಿ ಫರಾನ್ 100 ರನ್ಗಳನ್ನ ಹೊಡೆದರೆ ಫಕರ್ ಜಮಾನ್ 84 ರನ್ಗಳನ್ನ ಹೊಡೆದರು. ಇನ್ನು ಗೆಲುವಿಗಾಗಿ 213 ರನ್ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂತ ಶ್ರೀಲಂಕಾ ನಿಗದಿತ 20 ಓವರ್ನಲ್ಲಿ 6 ವಿಕೆಟ್ ಅನ್ನು ಕಳೆದುಕೊಂಡು 207 ರನ್ಗಳನ್ನ ಹೊಡೆಯಿತು. ಶ್ರೀಲಂಕಾ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತ ದಶ್ವಿನ್ ಶನಕ ಅಜಯ್ 76 ರನ್ಗಳನ್ನ ಹೊಡೆದರೆ ಪವನ್ ರತ್ನಾಯಕೆ 58 ರನ್ಗಳನ್ನ ಹೊಡೆದರು. ಪಾಕಿಸ್ತಾನ ತಂಡ ಶ್ರೀಲಂಕಾದ ಎದುರು ನಡೆದಂತಹ ಪಂದ್ಯದಲ್ಲಿ 5 ರನ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಂಡರೂ ಕೂಡ ಪಾಕಿಸ್ತಾನ ತಂಡ ಇದೀಗ T20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಎಂಟ್ರಿ ಕೊಡದೆ T20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದಿದೆ. ಪಾಕಿಸ್ತಾನ ತಂಡ ಸೆಮಿಫೈನಲ್ಗೆ ಎಂಟ್ರಿ ಕೊಡಬೇಕಾಗಿದ್ದರೆ ಶ್ರೀಲಂಕಾ ತಂಡವನ್ನು 147 ರನ್ ಒಳಗೆ ಕಟ್ಟಿ ಹಾಕಬೇಕಾಗಿತ್ತು. ಆದರೆ ಶ್ರೀಲಂಕಾ ತಂಡ ಪಾಕಿಸ್ತಾನದ ಎದುರಿನ ಪಂದ್ಯದಲ್ಲಿ 207 ರನ್ಗಳನ್ನ ಹೊಡೆಯಿತು. ಈ ಕಾರಣದಿಂದಾಗಿ ಪಾಕಿಸ್ತಾನ ಸೆಮಿಫೈನಲ್ಗೆ ಎಂಟ್ರಿ ಕೊಡದೆ ಎಲಿಮಿನೇಟ್ ಆದರೆ ನ್ಯೂಜಿಲೆಂಡ್ ತಂಡ ರನ್ ರೇಟ್ ಆಧಾರದ ಮೇಲೆ ಇದೀಗ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಪಾಕಿಸ್ತಾನ ತಂಡ ಸೆಮಿಫೈನಲ್ಗೆ ಎಂಟ್ರಿ ಕೊಡದೆ T20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದ ಬಳಿಕ ಮಾತನಾಡಿದಂತಹ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಆಗಾ ಶ್ರೀಲಂಕಾ ಎದುರಿನ ಪಂದ್ಯದಲ್ಲಿ ಫರಾನ್ ಮತ್ತು ಫಕರ್ ಜಮಾನ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಮ್ಮ ತಂಡಕ್ಕೆ ಒಂದು ಉತ್ತಮವಾದ ಆರಂಭವನ್ನ ದೊರಕಿಸಿಕೊಟ್ಟಿದ್ದರು. ಆದರೆ ಕಡೆಯಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲವಾಗಿ ಈ ಉತ್ತಮ ಆರಂಭವನ್ನು ದೊಡ್ಡ ಮೊತ್ತವಾಗಿ ಪರಿವರ್ತಿಸಲು ನಮ್ಮಿಂದ ಸಾಧ್ಯವಾಗಲಿಲ್ಲ. ಒಂದು ಹಂತದಲ್ಲಿ ನಾವು 240 ರನ್ಗಳನ್ನ ಕೂಡ ಹೊಡೆಯಬಹುದಾಗಿತ್ತು. ಕಡೆಯಲ್ಲಿ ಶ್ರೀಲಂಕಾ ನಿಜಕ್ಕೂ ಕೂಡ ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿತು. ಇನ್ನು ಶ್ರೀಲಂಕಾ ತಂಡವನ್ನ 147 ರನ್ಗಳ ಒಳಗೆ ಕಟ್ಟಿ ಹಾಕಬೇಕೆಂಬ ನಮ್ಮ ಆಲೋಚನೆಯು ಕೂಡ ಫೇಲ್ ಆಯಿತು. ಶ್ರೀಲಂಕಾ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ನಮ್ಮ ಎದುರು ತೋರಿತು. ಅದರಲ್ಲೂ ನಾಯಕ ಶನಕ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಮ್ಮನ್ನ ಸೆಮಿಫೈನಲ್ಗೆ ಎಂಟ್ರಿ ಕೊಡದ ಹಾಗೆ ಮಾಡಿದರು. ನಿಜವೂ ಕೂಡ ಲೀಗ್ ಹಂತದಲ್ಲಿ ಭಾರತ ಎದುರು ಸೋಲನ್ನ ಕಂಡ ಬಳಿಕ ನಮ್ಮ ತಂಡ ಸಾಕಷ್ಟು ಟೀಕೆಯನ್ನು ಎದುರಿಸಿತ್ತು. ಅನಂತರ ನಮ್ಮ ತಂಡ ಸೂಪರ್ 8 ನಲ್ಲೂ ಕೂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಲು ವಿಫಲವಾಗಿ ಇದೀಗ T20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದಿದೆ. ಇದು ತುಂಬಾನೇ ಬೇಸರವಾಗುವ ಸಂಗತಿ ಎಂಬ ಮಾತನ್ನ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಆಗಾ ಹೇಳಿದ್ದಾರೆ.